ವಿರಾಜಪೇಟೆ ಮಾಂಸ ಮಾರುಕಟ್ಟೆಯಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಮತ್ತು ಹೊರಹೋಗುವ ದುರ್ವಾಸನೆಯ ಕೊಳಕು ನೀರಿನಿಂದ ರೋಗ ರುಜಿನಗಳು ಹರಡುವ ಭಯ ಕಾಡ್ತಾ ಇದೆ. ಇದರಿಂದ ಅಕ್ಕಪಕ್ಕದ ಮನೆಗಳು ಕಿಟಕಿ ಬಾಗಿಲುಗಳನ್ನು ತೆರೆದು ವರ್ಷಗಳೇ ಕಳೆದಿದೆ. ಬಂಧು ಮಿತ್ರರು ಮನೆಗಳಿಗೆ ಬರಲು ದುರ್ವಾಸನೆ ಕಾರಣವಾಗ್ತಾ ಇದೆ. ಅಂಗಡಿ ಮಳಿಗೆಗಳಲ್ಲಿ ಗ್ರಾಹಕರ ಕೊರತೆ, ಬಾಡಿಗೆಗೆ ಕೇಳಿದಲ್ಲಿ ದುರ್ವಾಸನೆಯಿಂದ ಗ್ರಾಹಕರು ಬರ್ತಾ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಗಿಡಗಂಟಿಗಳಿಂದ ಕೂಡಿರುವ ಮಾಂಸ ಮಾರುಕಟ್ಟೆಯ ಹಿಂಭಾಗ ಸ್ವಚ್ಛಗೊಳಿಸಿ ಸುಗಮವಾಗಿ ಕೊಳಚೆ ನೀರು ಹರಿಯುವಂತೆ ಮಾಡಲು ಅಧಿಕಾರಿಗಳು ಮೀನಮೇಷ ಎಣಿಸ್ತಾ ಇದ್ದಾರೆ ಅಂತ ಕಟ್ಟಡಗಳ ಮಾಲೀಕರು, ನಿವಾಸಿಗಳು ದೂರಿಕೊಂಡಿದ್ದಾರೆ. ಫಿಲ್ಟರ್ ಆಗಿ ಆ ನೀರುಂಟಲ್ಲ ಚರಂಡಿ ಹೋಗೋದು. ಎಷ್ಟು ಲೇಯರ್? 3 ಲೇಯರ. ಸುಣ್ಣದ ಬೀದಿ ಮಾರ್ಕೆಟ್ ಕೆಳಗೆ ಹಿಂಭಾಗ ಅಲ್ಲಿ ಇರುವ ರಸ್ತೆಯಲ್ಲಿ ಫುಲ್ ಸ್ಮೆಲ್ಲನ್ನು ಬರ್ತಾ ಇದೆ. ಬಿಲ್ಡಿಂಗ್ ಎಲ್ಲ ಕೊಟ್ಟು ಸುಮಾರು ದಿವಸ ಆಯಿತು. ಸರಿಯಾಗಿ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗುತ್ತಿದೆ. ಸ್ಮೆಲ್ ಅಂದರೆ ಸ್ಮೆಲ್, ಮಾಸ್ಕ್ ಹಾಕಿ ನಡೀತಾ ಇರಬೇಕು. ಮುನ್ಸಿಪಾಲ್ಟಿಯವರು ಬಂದುಬಿಟ್ಟು ನೋಡೋದಿಲ್ಲ, ಏನಿಲ್ಲ. ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ತಿಳುವಳಿಕೆ ಮಾಡಿಬಿಟ್ಟು ಯಾವುದು ಬೇಡ, ಅದು ಯಾಕೆ ಇದು ವೇಸ್ಟ್ ಅಲ್ಲ. ಅದು ಅವ್ರು ಬರ್ತಾರೆ, ಒಂದು ಪಾವು ಇಟ್ಬಿಟ್ಟು ತೆಗಿತಾರೆ, ಪುನಃ ಅದೇ ರಾಮ. ಇಲ್ಲ ಡೈರೆಕ್ಟ್ ಚರಂಡಿಗೆ ಇರಬೇಕು. ನಿಮಗೆ ಗೊತ್ತಾಗ್ತಾ ಉಂಟಲ್ಲ ಹೇಗಿದೆ ಅಂತೀನಿ. ಹಿಂಭಾಗದಲ್ಲಿ ಇರುವಂಥ ಕೊಳಚೆ ಪ್ರದೇಶ ಇದರಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಬನ್ನಿ ತಗೊಳ್ಳಿ. ಓಪನ್ ಆಗಿ ನೀರು ಬಿಟ್ಟಿದ್ದಾರೆ ಇಲ್ಲಿ. ಸ್ಮೆಲ್ ಅಂದರೆ ಸ್ಮೆಲ್. ಇಲ್ಲಿ ನಡಿಲಿಕ್ಕೆ ಏನು ಆಗೋಲ್ಲ. ಇಲ್ಲಿ ಉಂಟಲ್ಲ ನೀರು, ನಡಿಲಿಕ್ಕೆ ಏನು ಆಗೋಲ್ಲ. ಮನುಷ್ಯ ಇಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ. ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಎಲ್ರಿಗೂ, ಮನುಷ್ಯರಿಗೆ. ಇಲ್ಲಿ ಇರುವಂಥ ವಾಣಿಜ್ಯ ಮಳಿಗೆಗಳು ಅಡ್ವಾನ್ಸ್ ತಗೊಂಡು ರಿಟರ್ನ್ ಕೊಡಬೇಕು, ಹೋಗ್ತಾರೆ. ವಾಣಿಜ್ಯ ಮಳಿಗೆಗಳಿಗೆ ಇದು ತೊಂದರೆಗಳು ಆಗುವಂಥ ಸಂಭವ ಇದೆ. ಮತ್ತು ವಿಜಯನಗರಕ್ಕೆ ಹಾದು ಹೋಗುವ ರಸ್ತೆಯಲ್ಲಿರುವ ರಸ್ತೆಯನ್ನು ಸಾರ್ವಜನಿಕರು ನಡೀತಾರೆ. ವಾಸನೆ ಬರುವಾಗ ಮೂಗಿಗೆ ಮಾಸ್ಕ್ ಹಾಕ್ಕೊಂಡು ನಡ್ಕೊಂಡು ಹೋಗಬೇಕು. ಇಲ್ಲಿ ಮಾಸ್ಕ್ ಇಲ್ಲದೆ ಇಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ.